ಸರ್ ಮತ್ತೊಮ್ಮೆ ನನ್ನ ಹೆಸರು ಮಾರುತಿರಾವ್ ಜಮ್ಗಾ ಅಂತ, ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷರು. ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಅಂತಂದರೆ ಆಗಸ್ಟ್ 1ನೇ ತಾರೀಕು 2024 ಏನು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ತೀರ್ಪು ಹೊರಗಡೆ ಬಂತು. ಆ ತೀರ್ಪನ್ನು ಭಾರತದ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧವಾಗಿದೆ ಅಂತಕ್ಕಂಥ ಒಂದು ಉದ್ದೇಶಕ್ಕೊಂದು ಇವತ್ತು ಈ ರಾಜ್ಯದ ಜನತೆ ಮತ್ತು ಈ ದೇಶದ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೆ ಮತ್ತು ಸಂವಿಧಾನ ಆಶೆಗಳನ್ನು ಎತ್ತಿಡ್ತಕ್ಕಂಥ ಕಾರ್ಯ ಸುಪ್ರೀಂ ಕೋರ್ಟ್ ಮಾಡಬೇಕಾಯಿತು. ಮತ್ತು ನಮ್ಮ ಈ ಒಂದು ಕೆನೆಪದರು ಮತ್ತು ಒಳ ಮೀಸಲಾತಿಗಂತ ಒಂದು ಉಲ್ಲೇಖ ಮಾಡಿದ್ರಿಂದ ಅದನ್ನು ನಾವು ಗಂಭೀರವಾಗಿ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯನ್ನು ಮೇಲ್ಮೇಲೆ ಸಲ್ಲಿಸುವ ಮುಖಾಂತರ ನಮ್ಮ ಉದ್ದೇಶ ಇದ್ದಿದೆ. ಮುಂದಿನ ದಿನಗಳಲ್ಲಿ ನಾವು ಇನ್ನು ಕೆಲವೇ ದಿನಗಳಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಒಂದು ಸಂವಿಧಾನ ಪೀಠಕ್ಕೆ ಮತ್ತೆ ನಾವು ಅದನ್ನು ಮೇಲ್ಮೇಲೆ ಸಲ್ಲಿಸಬೇಕಂತ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ನಮ್ಮ ಹೆಸರು ಮಾರುತಿರಾವ್ ಜಮ್ಗಾ ಅಂತ. ಅಂಬೇಡ್ಕರ್ ಪೀಪಲ್ ಪಾರ್ಟಿ ಫೌಂಡರ್. ಇವತ್ತಿನ ಪ್ರಸ್ತಾಪ ಮಾಡಿದೆ ಅಂದರೆ ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ. ಅದು ಒಳ ಮೀಸಲಾತಿ ಹಿನ್ನೆಲೆ ಇಟ್ಕೊಂಡು, ಅದು ಒಳ ಮೀಸಲಾತಲ್ಲ, ಅದು ಶೆಡ್ಯೂಲ್ ಕ್ಯಾಸ್ಟನ್ನು ಡಿಸ್ಟರ್ಬ್ ಮಾಡಿದೆ. ಬಾಬಾ ಸಾಹೇಬ್ ಶೆಡ್ಯೂಲ್ ಕ್ಯಾಸ್ಟ್ ಒಂದು ಮಾಡಿದರೆ ಈ ತೀರ್ಪಿನಿಂದ ಡಿಸ್ಟರ್ಬ್ ಮಾಡಿದ್ದಾರೆ. ಅದಕ್ಕೆ ನಾವು ಹೇಳ್ತಂದರೆ ಇದು ಬಾಬಾ ಸಾಹೇಬ್ ಸಿದ್ಧಾಂತ ಸಂದೇಶ ವಿರುದ್ಧವಾಗಿದೆ ಮತ್ತು ಭಾರತ ಸಂವಿಧಾನ ವಿರುದ್ಧವಾಗಿದೆ. ಈ ತೀರ್ಪಿಗೆ ಯಾವುದೇ ಹಿನ್ನೆಲೆ ಇಲ್ಲ. 1917ರಿಂದ ತೀರ್ಪಿದೆ. 17/8/1917 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೋಡಾ ಸಂಸ್ಥಾನದಲ್ಲಿ ಅಸ್ಪೃಶ್ಯ ಆಚರಣೆಗೆ ಒಳಪಟ್ಟಿದ್ದರು. ಅವಾಗೆ ದೊಡ್ಡ ವಿಧಾನ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕ ಬಲಾಢ್ಯದ್ದು ಕೂಡ ಅಸ್ಪೃಶ್ಯ ಆಚರಣೆ ಅವರಿಗೆ ಸೋಂಕಿನಿಂದ ಮನನೊಂದು ಆ ಹೋರಾಟ ಮುಂದುವರಿಸಿ ಈ ದೇಶದಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆ ಮಾಡಬೇಕಂತ ಉದ್ದೇಶ ಇತ್ತು. ಆ ಉದ್ದೇಶವನ್ನು ಈ ಜಡ್ಜ್ಮೆಂಟಲ್ಲಿ ತೊಗೊಂಡಿಲ್ಲ. ಅದಕ್ಕೆ ಇದನ್ನು ನಾನು ಮೇಲ್ಮನವಿ ಮಾಡ್ತಾಯಿದ್ದೆ. ಸರಿ, ಥ್ಯಾಂಕ್ ಯು. ಇವರು ನಾನು ಕ್ಯಾಸ್ಟನ್ನು ಇರ್ಬೇಕಂತ ಇದ್ದೀವಿ. 14 ಎಮ್ ಎಲ್ ಇದ್ದಾರೆ ಈಗ ನಮ್ಮ ರಾಜ್ಯದಲ್ಲಿ. ಈಗ ಒಡ್ರು ಲಮಣೆ ಕೊಚ್ಕೊಂಡು 14 ಎಮ್ ಎಲ್ ಇದ್ದಾರೆ. ಮೊನ್ನೆ ಕೋಲಾರದಿಂದ ಎಂ ಪಿ ಆಗಿದ್ದು ಒಡ್ರು, ಅವ್ರು ಎಸ್ ಎಲ್ ಅವರು. ಅದು ಅವ್ರು ಎಸ್ ಸಿ ಕಮ್ಮಿ ಗೆಲ್ತಾರೆ. ಇದರಲ್ಲಿ ಎಷ್ಟೋ ಎಂಪ್ಲಾಯ್ಮೆಂಟ್ ಹೋಯ್ತು. ಎಂಪ್ಲಾಯ್ಮೆಂಟು ಮತ್ತು ಎಜುಕೇಷನ್ನು ಎಲ್ಲ ಫೀಲ್ಡಲ್ಲಿ ರಾಜಕೀಯವಾಗಿ ಎಲ್ಲ ಹೋಯ್ತದೆ. ಶೆಡ್ಯೂಲ್ ಕ್ಯಾಸ್ಟ್ ಸಿಗ್ಬಾರ್ದಂಥ ವ್ಯವಸ್ಥೆ ಸರ್ಕಾರಗಳು ಏನು ಮಾಡ್ತಾವ, ಜನಪ್ರತಿನಿಧಿ ಅಂತ ಆಯ್ಕೆ ಆದವರು ಅವರೇ ಗಮನ ಮಾಡ್ತಾರೆ. ಯಾರಿಗೆ ಈ ಸಾಗರದಲ್ಲಿ 600. ಸೊ ಆ ರೀತಿಯಲ್ಲಿ ಈಗ ನಾವು ಈ ಪೆಂಡಿಂಗ್ ಹೈಕೋರ್ಟಲ್ಲಿ ಒಟ್ಟಲ್ಲ ಎಸ್ ಅಂತ ಆರ್ಡರ್ ಆಗಿ ಸುಪ್ರೀಂ ಕೋರ್ಟ್ ಇಂಪ್ಲಿಮೆಂಟ್ ಮಾಡ್ತಾರೆ. ಇದು ಜಡ್ಜ್ಮೆಂಟ್ ಇಲ್ಲಿಗಲ್ಲ, ಕಾನೂನು ಬಾಹಿರದ ಮತ್ತು ಫೌಂಡೇಶನ್ ಇರೋದಕ್ಕೆ ಪೂನಾ ಫ್ಯಾಕ್ಟ್ ಫೌಂಡೇಶನ್ನು ಪೂನಾ ಒಪ್ಪಂದ ಆಗಿದೆ. ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಆಗಿನ ಆಲ್ ಇಂಡಿಯಾ ಹಿಂದೂ ಮಹಾಸಭಾ ಅಧ್ಯಕ್ಷರಾದಂಥ ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರಿಬ್ಬರು ಒಪ್ಪಂದ ಆಗಿದೆ. ಅಂತ್ಯಚಪ್ಪಲ್ಸು ಹಿಂದೂ ಧರ್ಮದವರೇ ಕಾನೂನು ಹೋರಾಟದ್ದು ಸಕಲಂದರೆ ಸುಪ್ರೀಂ ಕೋರ್ಟ್ ಜುಡಿಷಿಯಲ್ ಸಪರೇಟ್ ಬಾಸರು ಇದನ್ನು ಸಕಸ ಮಾಡೋಕ್ಕೆ ಮೇಲನ್ನು ಹೋಗು. ಸೊ ಅಲ್ಲಿ ನಾವು ಡಿಮ್ಯಾಟ್ಸ್ ಅದು. ಅದಕ್ಕೆ ನಾವು ಕಲಾಂ ಇದು ಫೌಂಡೇಶನ್ ಜಡ್ಜ್ಮೆಂಟ್. ಇದು ಫೌಂಡೇಶನ್ ಇಲ್ಲ. ಜಡ್ಜ್ ಅಂತಂದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿದೆ ಅಂತ ಕರೆಯಾಗಿತ್ತು. ಅದನ್ನ ಕೇಳಿ ನಾನು ಒಂದೇ ಕಟ್ಟೆ ಹೋಗಿ ಮಾಡಬೇಕು. ನಾವಿಲ್ಲ ಅದು ಹೇಳಿದ್ರೆ ಈಗ ಕರಿಗಾಲ ಪ್ರಾಪರ್ಟಿಯ ಚೆಕ್ ಮಾಡಿ ಸೀಜ್ ಮಾಡ್ಬೇಕಂತ 15% ಅವ್ರು ಸೇರ್ಕೊಂಡು 85% ಪ್ರಾಪರ್ಟಿ ಸೀಜ್ ಮಾಡಿ ಇಟ್ಕೊಂಡಿದ್ದಾರೆ. ಅದು ಸರ್ಕಾರ ಸೀಜ್ ಮಾಡಬೇಕು. ನೆಕ್ಸ್ಟ್ ಬಗ್ಗೆ ಆಗ್ತಾಯಿದೆ, ರೇಟ್ ಆಗ್ತಾಯಿದೆ. ಹಾಕಿ ಮತ್ತೆ ಸುಪ್ರೀಂ ಕೋರ್ಟ್ ಹೋಗ್ತಿಲ್ಲ. ಆ ಸಂವಿಧಾನ ಪ್ರಕಾರ ಇಂಪ್ಲಿಮೆಂಟ್ ಮಾಡಿ ಎಲ್ಲ ಆಗ್ತದೆ. ಅದು ನಮ್ಮದು ಪಕ್ಷದ ಒಂದು ನಿಲುವು.